ಸರ್, ಮೊದಲನೇದಾಗಿ ಆತ SDMC ಅಧ್ಯಕ್ಷನೇ ಅಲ್ಲ, ಆತ ತಾನೇ ಒಂದು ಕಲ್ಪನಾತ್ಮಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಸಂಘದ ಅಧ್ಯಕ್ಷ ಎಂದು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ. ಆತ ಮಾಡಿರ್ತಕ್ಕಂಥ ಆಪಾದನೆಗಳು ಗುರುತರ ಆಪಾದನೆಗಳಾಗಿದ್ದು, ಯಾವುದೇ ಆಪಾದನೆಗಳಿಗೆ ಯಾವುದೇ ರೀತಿಯ ನೈಜ ಅವರ ಹತ್ರ ದಾಖಲಾತಿಗಳು ಯಾವುದೇ ಇಲ್ಲದೆ ಸುಮ್ಮನೆ ಆಪಾದನೆಗಳನ್ನು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸರ್ವ ಶಿಕ್ಷಕರ ಮೇಲೆ ಅವರು ಆಪಾದನೆ ಹೊರಿಸಿದ್ದಾರೆ. ಹಾಗಾಗಿ ಆ ಆಪಾದನೆ ಹೊರಿಸಿರುವ ಶಿವಲಿಂಗಪ್ಪನವರ ವಿರುದ್ಧ ಈ ದಿನ ನಾವು ಇಲ್ಲಿ ಅವರ ಅದನ್ನು ಆಪಾದನೆಯನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ದೂರ ನೀಡ್ತಾ ಇದ್ದೇವೆ. ಯಾವ ಆಪಾದನೆಯನ್ನು ಮಾಡುವಂಥದ್ದು ಆ ವ್ಯಕ್ತಿ ಮಾಡಿದ್ದಾರೆ? ಮೊಟ್ಟ ಮೊದಲನೇದಾಗಿ ಅವಳಿ ತಾಲೂಕಿನ ಸರ್ವ ಶಿಕ್ಷಕರು ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಶಾಲೆಗಳಿಗೆ ಹಾಜರಾಗಿ ಬಯೋಮೆಟ್ರಿಕ್ ಹಾಜರಾತಿಯನ್ನು ನೀಡುವುದರ ಮುಖಾಂತರ ತದನಂತರದಲ್ಲಿ ಶಾಲೆಯಿಂದ ವಾಪಸ್ಸಾಗಿ ತಮ್ಮ ಸ್ವಕೆಲಸಗಳಲ್ಲಿ ತೊಡಗಿರ್ತಾರೆ ಅಂತಕ್ಕಂಥ ಗುರುಪಾದ ಆಪಾದನೆಯನ್ನು ಮಾನ್ಯ ಶಿವಲಿಂಗಪ್ಪನವರು ಹೊರಿಸಿರ್ತಾರೆ. ಇನ್ನು ಎರಡನೇದಾಗಿ ಮತ್ತೆ ದೃಶ್ಯ ಮಾಧ್ಯಮಗಳಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಈ ದಿನ ಖಾಸಗಿ ಶಾಲೆಗಳಿಗೆ ತಮ್ಮ ಏನು ಪೇರೆಂಟ್ಸ್ ಯಾಕೆ ಅವರ ಮಕ್ಕಳನ್ನು ಶಾಲೆಗೆ ಸೇರಿಸ್ತಾರೆ ಪೋಷಕರು ಅಂದರೆ, ಇಲ್ಲಿರ್ತಕ್ಕಂಥ ಅವಳಿ ತಾಲೂಕಿನ ಸರ್ಕಾರಿ ಶಿಕ್ಷಕರು ಯಾವುದೇ ರೀತಿಯ ಪಾಠ ಪ್ರವಚನಗಳನ್ನು ಸರಿಯಾಗಿ ಮಾಡದೇ ಇರುವುದರಿಂದ, ಶಾಲೆಗಳಿಗೆ ಸರಿಯಾಗಿ ಹೋಗದೇ ಇರುವುದರಿಂದ ಇವತ್ತು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ ಅಂತಕ್ಕಂಥ ಗುರುತರ ಆಪಾದನೆಗಳನ್ನು ಮಾಡ್ತಿರ್ತಾರೆ. ಮಾನ್ಯ ಶಿವಲಿಂಗಪ್ಪನವರಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಶಾಲೆಗಳಿಗೆ ಭೇಟಿ ನೀಡಿರ್ತೀರಲ್ಲ, ಭೇಟಿ ನೀಡಿರ್ತಕ್ಕ ಎಷ್ಟು ಶಾಲೆಗಳಲ್ಲಿ ಆ ಶಾಲೆಯ ಸಮಸ್ಯೆಗಳನ್ನು ನೀವು ಪರಿಗಣಿಸಿದ್ದೀರಾ ಅಥವಾ ಶಿಕ್ಷಕರ ಸಮಸ್ಯೆಗಳನ್ನು ಎಷ್ಟು ಕೇಳಿದಿರಾ ಅಂತಕ್ಕಂಥ ಮಾತನ್ನು ಅವರಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಆ ವ್ಯಕ್ತಿ SDMC ಅಧ್ಯಕ್ಷ, ಆ ವ್ಯಕ್ತಿ ಸ್ಕೂಲ್ಗಳಿಗೆ ಹೋಗಿ ಬಯೋಮೆಟ್ರಿಕ್ ತೆಗೆದುಕೊಳ್ಳುವ ಪವರನ್ನ, ಶಕ್ತಿಯನ್ನ ಈ ರಾಜ್ಯ ಸರ್ಕಾರಗಳು ಅವರಿಗೆ ಏನಾದ್ರು ಕೊಟ್ಟಿದೆಯಾ ಹೇಗೆ? ಖಂಡಿತ ಇದೇ ಪ್ರಶ್ನೆಯನ್ನು ನಾನೀಗ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಕೇಳಿ ಬಂದಿದ್ದೀನಿ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೂಡ ಈ ಪ್ರಶ್ನೆಯನ್ನು ಮಾಡಿದ್ದೇವೆ. ಯಾವುದೇ ಸಂಘ ಸಂಸ್ಥೆ ರಚನೆಗೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ತನ್ನದೇ ಆದಂಥ ನಿಯಮ ಮತ್ತು ಬದ್ಧತೆಗಳಿರ್ತವೆ, ಅದಕ್ಕೆ ತನ್ನದೇ ಆದಂಥ ಒಂದು ಬೈಲವನ್ನು ಹೊಂದಿರುತ್ತೆ. ಆ ಬೈಲದಲ್ಲಿ ಅದರ ಕಾರ್ಯಗಳೇನು, ಅದರ ಇತಿಮಿತಿಗಳೇನು, ಅದರ ಕಾರ್ಯವ್ಯಾಪ್ತಿಯನ್ನು ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ನಮೂದಾಗಿರುತ್ತದೆ. ಆದ್ದರಿಂದ ಆ ಸಂಘ ರಾಜ್ಯ ಸರ್ಕಾರ ಅವರು ಅಧಿಕೃತವಾಗಿ ಮಾನ್ಯತೆ ನೀಡಿದ ಸಂಘ ಆಗಿದ್ದಲ್ಲಿ, ರಿಜಿಸ್ಟರ್ ಸಂಘದ ಆಗಿದ್ದಲ್ಲಿ ಅದಕ್ಕೊಂದು ಬೈಲ ಇರುತ್ತೆ. ಆ ಬೈಲ ಕಾಪಿಯನ್ನು ನಾವು ಈಗ ಕೇಳಿದ್ದೇವೆ. ಬೈಲ ಕಾಪಿ ಬಂದ ನಂತರ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ನೀಡ್ತೀವಿ. ಖಂಡಿತವಾಗ್ಲೂ ಆ ರೀತಿಯಾಗಿ ಯಾವುದೇ ನಮ್ಮ ಶಿಕ್ಷಕರು ಮಾಡಿದ್ದಾರೆ, ನಿರ್ದಿಷ್ಟವಾಗಿ ಹೆಸರುಗಳನ್ನು ಹೇಳಿ ಇಂಥವರು ಇಂಥ ದಿನದಂದು ಇಂಥ ಒಂದು ಕಚೇರಿಯನ್ನು, ಇಂಥ ಶಾಲೆಯನ್ನು ಬಿಟ್ಟು ಇಂಥ ಕಚೇರಿಯಲ್ಲಿದ್ದರು ಅಥವಾ ಇಂಥ ಮಾರ್ಕೆಟ್ನಲ್ಲಿದ್ದರು ಅಥವಾ ಅವರ ಮನೆಯಲ್ಲಿದ್ದರು ಅಂತಕ್ಕಂಥದ್ದನ್ನು ನಿರ್ದಿಷ್ಟ ದಾಖಲಾತಿಗಳೊಂದಿಗೆ ಅವರು ಸ್ಪಷ್ಟಪಡಿಸಿ ಅವರೇನಾದರೂ ಆ ಗುರುತರ ಆಪಾದನೆಯನ್ನು ಮಾಡಿದ್ದಾರೆ, ಖಂಡಿತವಾಗಿ ಆ ತಪ್ಪನ್ನು ನಾವು ಒಪ್ಪಿಕೊಳ್ತಾ ಇದ್ವಿ. ಆದರೆ ಅವರು ಯಾವುದೇ ದಾಖಲಾತಿಗಳೊಂದಿಗೆ ಇಲ್ಲಿ ನಮಗೆ ಯಾರಿಗೂ ಕೂಡ ಆಪಾದನೆ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಏನು ಹೇಳಿದಾರಪ್ಪ ಅಂದರೆ, ಸಾಮೂಹಿಕವಾದಂಥ ಆಪಾದನೆಯನ್ನು ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಯಾವುದೇ ಶಿಕ್ಷಕರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಗುರುತರವಾಗಿ ಒಬ್ಬರು ಅಥವಾ ಇಬ್ಬರು ಮೂವರು ಅವರು ಈ ರೀತಿಯಾಗಿ 4-5 ಜನದ ಹೆಸರುಗಳನ್ನು ಹೇಳಿ ಇಂಥವರು ಶಾಲೆಗೆ ಹೋಗಲ್ಲ, ಇಂಥವರು ಶಾಲೆಗೆ ಬಯೋಮೆಟ್ರಿಕ್ ಕೊಟ್ಟು ಇಂಥ ಕಡೆ ಬಂದು ಕುಂದಿರ್ತಾರೆ, ಇಂಥವ್ರು ಹಿಂಗೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ GPS ಫೋಟೋ ಇದೆ, ಅವ್ರು ಇಂಥ ಸಂದರ್ಭದಲ್ಲಿ ಇಂಥ ಇದರಲ್ಲಿ ಇದ್ದಂಥ ಒಂದು ವಿಡಿಯೋ ನನ್ನ ಹತ್ರ ಕ್ಲಿಪ್ ಇದೆ ಅಂತಕ್ಕಂಥದ್ದನ್ನು ಅವರು ಕಂಪ್ಲೇಂಟಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದರೆ ನಾವು ವಿಚಾರನ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಅವರು ಸಾಮೂಹಿಕವಾಗಿ ಹೇಳಿರೋದ್ರಿಂದ ಇವತ್ತು ಆ ವಿಷಯದ ವಿರುದ್ಧ ಖಂಡನೆ ಮಾಡಿ ನಾವು ಇವತ್ತು ನಿರ್ಣಯ ಕೈಗೊಂಡು ಮಾನ್ಯ ದಂಡಾಧಿಕಾರಿಗಳಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವರ ವಿರುದ್ಧ ದೂರ ನೀಡಿದ್ದೀವಿ. ಸರ್, ಅದು ಅವರ ವೈಯಕ್ತಿಕ ವಿಚಾರ. ಆ ಶಿಕ್ಷಕರು ಶಾಲೆಗಳನ್ನು ಹಲವಾರು ಶಿಕ್ಷಕರು ಕೂಡ ಈಗಲೂ ಕೂಡ ಮೊನ್ನೆ ಅವರು DC ಅವ್ರ ಬಗ್ಗೆ ನಾವು ಓದ್ತಾ ಇದ್ವಿ. DC ಅವರು ತಮ್ಮ ಮಕ್ಕಳನ್ನು ಇಂದಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಶಿಕ್ಷಕರು ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಮುಂದೆ ಕಳಿಸಿದ್ದಾರೆ. ಯಾರೂ ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಬಾರ್ದು ಅಂತಕ್ಕಂಥ ಯಾವುದೇ ವಿಚಾರ ಯಾರ ತಲೆಯಲ್ಲಿ ಕೂಡ ಇಲ್ಲ. ಇದನ್ನು ಯಾವ ರೀತಿಯಾಗಿ ಆಪಾದನೆ ಮಾಡ್ತಾ ಇದ್ದಾರೋ ಅಂತಂದು ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಬಟ್ ಅದು ಅವರ ವೈಯಕ್ತಿಕ ವಿಚಾರ. ತಮ್ಮ ಮಕ್ಕಳು ಎಲ್ಲಿ ಓದಬೇಕು, ಹೇಗೆ ಓದಬೇಕು ಅಂತಕ್ಕಂಥದ್ದು ವಿಚಾರ ಅವರ ವೈಯಕ್ತಿಕವಾಗಿ ಬಿಟ್ಟಂಥ ವಿಚಾರ. ಇದುವರೆಗೂ ಕೂಡ ಯಾವುದೇ ಸರ್ಕಾರ ನಿರ್ದಿಷ್ಟವಾಗಿ ಇಂಥವರ ಮಕ್ಕಳು ಇಲ್ಲೇ ಓದಬೇಕು ಅಂತಕ್ಕಂಥ ನಿಯಮವನ್ನು ಎಲ್ಲಿಯೂ ಕೂಡ ಮಾಡಿಲ್ಲ. ಹಾಗಾಗಿ ಆ ವಿಚಾರ ಇಲ್ಲಿ ಅಪ್ರಸ್ತುತ ಸರ್. ಆದರೆ ಶಿಕ್ಷಕರು, ಮಹಿಳಾ ಶಿಕ್ಷಕರಿರ್ಬೋದು, ಪುರುಷ ಶಿಕ್ಷಕರಿರ್ಬೋದು, ಪಾಠ ಮಾಡುವ ಸಂದರ್ಭದಲ್ಲಿ ಚಿತ್ರೀಕರಣವನ್ನ ಅಂದರೆ ಫೋಟೋವನ್ನು ತೆಗೆಯುವಂಥದ್ದು ಮಾಡಿದ್ದಾರೆ ಅನ್ನೋದು ಆಪಾದನೆ, ಪೇಪರ್ನಲ್ಲಿ ಆಪಾದನೆ ಇದೆ. ಅದರ ಬಗ್ಗೆ ಯಾವ್ಯಾವ ದಾಖಲಾತಿಯನ್ನು ತಾವು ತೋರಿಸುವಂಥದ್ದು, ಆ ಮಹಿಳಾ ಶಿಕ್ಷಕರು ಯಾರು ಅನ್ಯಾಯಕ್ಕೆ ಒಳಗಾದಂಥ ಮಹಿಳಾ ಶಿಕ್ಷಕರು ಬಂದು ಹೇಳಿಸುವಂಥದ್ದು ತಾವುಗಳು ಮಾಡ್ಬೋದೇ ಹೇಗೆ? ಖಂಡಿತ ಸರ್. ಈಗ ಅದಕ್ಕೆ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಇವಾಗ ನಾವೇನು ದೂರನ್ನು ನೀಡಿದೆವೋ ಆ ದೂರಿನ ಆಧಾರದ ಮೇಲೆ ನಮ್ಮನ್ನು ಕರೆಸಿ, ಆ ವ್ಯಕ್ತಿಯನ್ನು ಕರೆಸಿ ದಾಖಲಾತಿಗಳನ್ನು ಕೇಳಿದರೆ ಖಂಡಿತವಾಗಿ ಆ ದಾಖಲಾತಿಗಳನ್ನ ಅವ್ರಿಗೆ ನೀಡ್ತೇವೆ.
ಸರ್, ಖಂಡಿತವಾಗ್ಲೂ ನಿಮಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಮಕ್ಕಳ ಶಾಲಾ ಇದರಲ್ಲಿ ದಾಖಲಾತಿ ಹೆಚ್ಚಾಗಲಿ ಅನ್ನೋ ಕಾರಣದಿಂದ ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಅಥವಾ ಅಜಿಮ್ ಸೇಮ್ಜಿ ಫೌಂಡೇಶನ್ ಅವರ ವತಿ ಅವರೊಂದಿಗೆ ಸಹಯೋಗದೊಂದಿಗೆ ಮೊಟ್ಟೆ ನೀಡ್ತಕ್ಕಂಥ ಕೆಲಸ ಇರ್ಬೋದು, ಇಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈಗಾಗಲೇ ನಮ್ಮ ಶಿಕ್ಷಕರಿಗೆ ತಲೆಯ ಮೇಲೆ ಭಾರವನ್ನು ಹೊರಿಸಿದೆ. ನಿಮಗೆ ತಿಳಿದಿರುವಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿಯೂ ಕೂಡ ಕಾರ್ಖಾನೆ ಇಲ್ಲ, ಎಲ್ಲಿಯೂ ಕೂಡ ಜವಾನ ಇಲ್ಲ. ಈ ಕೆಲಸಗಳನ್ನು ಮಾಡಿ ನಿರ್ದಿಷ್ಟವಾಗಿ ಮಾಡ್ತಕ್ಕಂಥ ಯಾವುದೇ ಒಬ್ಬ ಇತರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಖಂಡಿತವಾಗಿ ಯಾವ ಶಾಲೆಗಳಲ್ಲಿ ಇಲ್ಲ. ಇರ್ತಕ್ಕಂಥವ್ರು ಒಬ್ಬರು ಅಥವಾ ಇಬ್ಬರು ಶಿಕ್ಷಕರು ಮಾತ್ರ ಆ ಶಾಲೆಯಲ್ಲಿ ಇರ್ತಾರೆ, ಅಥವಾ 3 ಜನ ಶಿಕ್ಷಕರು ಇರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ತರಕಾರಿ ತರಕ್ಕೆ ಅವರು ಶಾಲೆಗಳಿಂದ ಹೊರಗೆ ಬರೋದು ಬೇಡವಾ? ಎಲ್ಲ ಶಾಲೆಗಳು, ಸಾಕಷ್ಟು ಶಾಲೆಗಳು ಹಳ್ಳಿಯಲ್ಲೇ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳು. ಹಳ್ಳಿಯಲ್ಲಿ ಯಾವುದೇ ರೀತಿಯ ತರಕಾರಿಗಳಲ್ಲಿ ದವಸ ಧಾನ್ಯಗಳಾಗಲಿ ಸಿಗಲ್ಲ. ಹಾಗಾಗಿ ಆ ರೀತಿಯ ವಸ್ತುಗಳನ್ನು ತರೋಕ್ಕೋಸ್ಕರ, ಮೊಟ್ಟೆ ಖರೀದಿಗೋಸ್ಕರ ಅಥವಾ ಇತರ ಬೋಧನಾ ಕಲಿಕಾಗಳನ್ನು ತರೋಕ್ಕೋಸ್ಕರ ನಮ್ಮ ಶಿಕ್ಷಕರು ಮಧ್ಯಾಹ್ನದ ಹೊತ್ತು 1 ಗಂಟೆ ಬಂದು ಪೇಟೆಗೆ ಬಂದು ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ನೀಡ್ತಕ್ಕಂಥ ವ್ಯವಸ್ಥೆನ ಕೆಲವೊಂದು ಶಿಕ್ಷಕರು ಕೂಡ ಮಾಡ್ತಾ ಇರ್ತಾರೆ. ಇದಕ್ಕೆ ಬರ್ಬೋದು ಹೊರತು ಇದು ಈ ರೀತಿ ಹೊರಗೆ ಬಂದಾಕ್ಷಣ ಅವರು ಇದಕ್ಕೋಸ್ಕರನೇ ಹೋಗ್ತಾ ಇದ್ದಾರೆ, ಹೊರಗೆ ಅವ್ರ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದನ್ನು ಫೋಟೋ ತೆಗಿತಕ್ಕಂಥ ಕೆಲಸವನ್ನು ಅವ್ರಿಗೆ ಯಾರು ನೀಡಿದ್ದಾರೆ? ಅವ್ರಿಗೆ ಹಕ್ಕನ್ನು ಯಾರು ಕೊಟ್ಟರು? ಇಲ್ವಲ್ಲ. ಆ ಒಂದು ಮಾಹಿತಿ ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗಳಿಗೆ ಇದ್ದೇ ಇರುತ್ತೆ. ಆ ವಿಷಯವನ್ನು ನಮ್ಮ ಮೇಲಧಿಕಾರಿಗಳು ತಕ್ಷಣ ಕೇಳ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಕಳೆದ 1 ತಿಂಗಳಿನಿಂದ ಯಾವುದೇ ಶಾಲೆಗೆ ಅಕ್ಕಿಯನ್ನಾಗಲಿ ಅಥವಾ ಬೇಳೆಯನ್ನಾಗಲಿ ಎಣ್ಣೆಯನ್ನಾಗಲಿ ಇದುವರೆಗೂ ನೀಡಿಲ್ಲ. ಆ ರೀತಿ ಶಾಲೆಯಲ್ಲಿ ಖಾಲಿಯಾದಂಥ ಸಂದರ್ಭದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಕೆಲವೊಂದು ಸಾರಿ ಪಕ್ಕದ ಶಾಲೆಯಲ್ಲಿ ಹೋಗಿ ಆ ವಸ್ತುಗಳನ್ನು ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ಇಲ್ಲಿ ಹೊನ್ನಳ್ಳಿಗೆ ಬಂದು ಹೊನ್ನಳ್ಳಿ ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಮೊನ್ನೆ ನಾನೇ ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲಿ ಇಬ್ಬರು ಶಿಕ್ಷಕರು ಹೇಳ್ತಾ ಇದ್ರು, ಸರ್ ನೋಡಿ ಸರ್, ನಮ್ಮ ಕರ್ಮನ ಗೋಡಂಬಿ ಬರೋಕ್ಕೆ ಹೇಳಿದಾರ, ಈಗ APMCಗೆ ಹೋಗಿ ನಾವು ಹಾಕ್ಕೊಂಡು ಹೋಗ್ಬೇಕು ಸರ್, ಇಲ್ಲೇ ಹೊನ್ನಳ್ಳಿಗೆ ಇದ್ದಾರಾದ್ರೆ ಸರಿ, ಅದನ್ನು ನಾವು ಈಗ ಹಳ್ಳಿಗೆ ತಗೊಂಡು ಹೋಗೋದಾದ್ರೆ ಅದ್ರ ಖರ್ಚು ಯಾರು ಕೊಡ್ತಾರೆ ಸರ್ ಅಂತ ಕೇಳ್ತಾ ಇದ್ರು. ನಮ್ಮ ಶಿಕ್ಷಕರ ಸಮಸ್ಯೆಗಳು ಎಷ್ಟೊಂದು ಇದಾವೆ ಗೊತ್ತಾ? 5 ರೂಪಾಯಿಗೆ ಮೊಟ್ಟೆ ಸಿಗ್ತತ್ರೆ, ನೀಡ್ತಕ್ಕಂಥದ್ದು 5 ರೂಪಾಯಿ. ಮತ್ತು ಅದು ಇಷ್ಟೇ ಗ್ರಾಮ್ ಇರಬೇಕು, ಇಷ್ಟೇ ದಪ್ಪ ಇರಬೇಕು, ಇಷ್ಟೇ ಅಗಲ ಇರಬೇಕು, 5.5 ಕೊಡ್ತಾರೆ, ಅದರಲ್ಲಿ ಮೊಟ್ಟೆ ತಗೊಳ್ರಿ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಸಾಧ್ಯ ಇದನ್ನು? ಈ ರೀತಿ ಅವರು ಈ ರೀತಿ ಒತ್ತಡಗಳ ನಡುವೆ ಆ ಮೊಟ್ಟೆ ಖರೀದಿ ಮಾಡೋದು ಎಲ್ಲಿ ಖರೀದಿ ಮಾಡಬೇಕು? ಊರುಗಳಲ್ಲಿ ಖರೀದಿ ಮಾಡೋಕ್ಕಾಗತ್ತಾ? ನಾಟಿ ಮೊಟ್ಟೆ ರೇಟ್ ಎಷ್ಟು ಗೊತ್ತಾ? 15 ರೂಪಾಯಿ ನಾಟಿ ಮೊಟ್ಟೆ ರೇಟ್ ಇದೆ. 15 ರೂಪಾಯಿಗೆ ಅವರೆಲ್ಲರೂ ನಮ್ಮ ಶಿಕ್ಷಕರು ತಗೊಳಕ್ಕೆ ಸಾಧ್ಯನಾ? 10 ರೂಪಾಯಿ ಒಂದು ಹೆಚ್ಚಿಗೆ ಒಂದು ಮೊಟ್ಟೆ ಕೊಡ್ತಾ ಹೋದ್ರೆ ಅವ್ರ ಸಂಬಳ ಅವ್ರ ಹೆಂಡ್ರು ಮಕ್ಕಳಿಗಿರಲಿ ಪೂರ್ತಿಯಲ್ಲಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳ ನಡುವೆ ಕೆಲಸ ಕಾರ್ಯಗಳನ್ನು ಈ ದಿನ ನಮ್ಮ ಶಿಕ್ಷಕರು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಶಾಲಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ, ಶಾಲಾ ಬೋಧಕ ಹಾಗೂ ಬೋಧಕೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಶಿಕ್ಷಕರು ಕೆಲವು ಶಿಕ್ಷಕರು ಹೊರಗಡೆ ಬರ್ಬೋದೇ ಹೊರತು ಯಾರೂ ಕೂಡ ತಮ್ಮ ವೈಯಕ್ತಿಕ ಕಾರ್ಯಗಳನ್ನು ಮಾಡೋಕ್ಕೋಸ್ಕರ ಖಂಡಿತ ಹೊರಗಡೆ ಬರಲ್ಲ. ಒಂದು ವಾರದಲ್ಲಿ 6 ದಿನದಲ್ಲಿ 4 ದಿನ ಮೊಟ್ಟೆ ಕೊಡೋಕೆ ಕೇಳ್ತಾರೆ, 2 ದಿನ ಬಾಳೆಹಣ್ಣು ಕೊಡೋಕೆ ಕೇಳ್ತಾರೆ. ಆಮೇಲೆ ಅವ್ರ ಆಪ್ಷನ್ನೇ ಇದೆ. ಅವ್ರಿಗೇನು ಆಪ್ಷನಪ್ಪ ಅಂದರೆ, ಅವ್ರು ಮೊಟ್ಟೆ ಕೇಳಿದ್ರೆ ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೇಳಿದ್ರೆ ಬಾಳೆಹಣ್ಣು ಕೇಳಬೇಕು. ಹೆಚ್ಚಿನ ಮಕ್ಕಳು ಮೊಟ್ಟೆನೇ ಕೇಳ್ತಾರೆ. ಮೆಚ್ಚಿನ ಮಕ್ಕಳು ಮೊಟ್ಟೆನೇ ಕೇಳಿದಾಗ ಅದನ್ನು ಸರಿದೂಗಿಸೋದು ಹೇಗೆ? ಆಮೇಲೆ ಬಾಳೆಹಣ್ಣಿನ ದರ ಏನು ಖಂಡಿತ ಕಡಿಮೆ ಏನಿಲ್ಲ. ಅದು ಇವತ್ತು ನೀವು ಮಾರ್ಕೆಟಲ್ಲಿ ನೋಡಿದರೆ ಕನಿಷ್ಠ 5 ರೂಪಾಯಿ ಇದೆ. 4 ರೂಪಾಯಿ ಅಂತ ಬಿದ್ದೇ ಬೀಳುತ್ತಾ? ಅದನ್ನ ಹೆಂಗೆ ಸರಿದೂಗ್ಸಕ್ಕೆ ಸಾಧ್ಯ? ಆಮೇಲೆ ಬಾಳೆಹಣ್ಣಾದರೆ 2 ಕೊಡ್ರಿ ಅಂತಾರೆ. ಅಲ್ಲ, ಸರ್ಕಾರ ಮತ್ತು ನಿಮ್ಮ ಶಿಕ್ಷಣ ಇಲಾಖೆ ಅವೆಲ್ಲ ಹೊಂದಾಣಿಕೆ ಅಂದ್ರೆ ರೂಲ್ಸ್ ಅನ್ನು ಏನೇನು ಮಾಡೋಕ್ಕೂ ಅದನ್ನೆಲ್ಲ ಮಾಡ್ತಿರ್ಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ನಮ್ದು ಒಂದು ಹೋರಾಟ. ತಾವು SDMC ಅಧ್ಯಕ್ಷ ಶಿವಲಿಂಗನ ಮೇಲೆ ಸರ್, ಅವ್ರು SDMC ಅಧ್ಯಕ್ಷರೇ ಅಲ್ಲ. ಯಾಕಂದ್ರೆ ಸ್ಥಳೀಯ ಸ್ಥಳೀಯವಾಗಿ ಆಯಾ ಶಾಲೆಗಳಲ್ಲಿ ಒಂದು SDMC ರಚನೆ ಆಗಿರುತ್ತೆ. ಆ ಶಾಲೆಯ ಬೇಕು ಬೇಡುಗಳನ್ನು, ಆ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ನಿರ್ದಿಷ್ಟವಾಗಿ ಬಗೆಹರಿಸತಕ್ಕಂಥ ಅವರೆಲ್ಲ ಯಾರಪ್ಪ ಅಂದರೆ, ಅಲ್ಲಿ ಓದುತ್ತಿರ್ತಕ್ಕಂಥ ಮಕ್ಕಳ ತಂದೆ ಅಥವಾ ಪೋಷಕರು. ಆ ಪೋಷಕರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಅವರು ಸಮುದಾಯದೊಂದಿಗೆ ಕೂಡಿಕೊಂಡು ಆ ಶಾಲೆಯಲ್ಲಿರುವ ಕುಂದುಕೊರತೆಗಳನ್ನು ಬಗೆಹರಿಸಿ, ಆ ಕುಂದುಕೊರತೆಗಳನ್ನು ಸರಿ ಮಾಡಿಸಿ ಆ ಶಾಲೆಯಲ್ಲಿ ಶಿಕ್ಷಕರಿಗೆ ಪಾಠ ಮಾಡೋಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿ ಎಲ್ಲಿಯೂ ಕೂಡ ಈತರ ಮಕ್ಕಳು ಎಲ್ಲಿ ಓದ್ತೋದ್ರೆ ಯಾರಿಗೂ ಗೊತ್ತಿಲ್ಲ. ಇದು ಏನು 4 ಜನ ನಾವು ಇದರಲ್ಲಿ SDMC ಸದಸ್ಯರು ಅಂತ ಹೇಳಿಕೆ ಓಡಾಡ್ತಾ ಇದ್ದಾರೆ ತಾಲೂಕಲ್ಲಿ. ಇವ್ರ ಮಕ್ಕಳು ಎಲ್ಲಿ ಓದ್ತಾ ಇದ್ರೆ ಗೊತ್ತಿಲ್ಲ. ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲೂ ಒಂದು SDMC ಇರುತ್ತೆ. ಪ್ರತಿಯಲ್ಲೇ ಶಾಲೆಯಲ್ಲಿ SDMC ಇರ್ತಕ್ಕಂಥ ಸಂದರ್ಭದಲ್ಲಿ ಇವರದ್ದು ಯಾರು SDMCನೋ ನಮಗೆ ಖಂಡಿತ ಗೊತ್ತಿಲ್ಲ. ಅಲ್ಲ, ಇಷ್ಟು ದಿವಸ ನಾನು ಯಾಕೆ ಮತ್ತೊಂದ್ಸಲ ಲಾಸ್ಟ್ 1% ಅಂತ ಕೇಳೋದು, ಶಿಕ್ಷಣ ಇಲಾಖೆ ಇಷ್ಟು ದಿವಸ ಯಾಕೆ ಕಣ್ಣು ಮುಚ್ಕೊಂಡು ತಾವು ಶಿಕ್ಷಕರು ಸರ್, ಈಗ ಮೊದಲನೇದಾಗಿ ಸಾಕಷ್ಟು ಬಾರಿ ವೃತ್ತಿ ನಿರತ ಸಂಘಗಳಿರ್ತವೆ. ಆಯಾ ವೃತ್ತಿಯಲ್ಲಿ ಆಯಾ ಇಲಾಖೆಯಲ್ಲಿ ಅವರದೇ ಆದಂಥ ಒಂದು ಸಂಘಗಳಿರ್ತವೆ. ಮೊದಲನೇ ಹಂತದಲ್ಲಿ ಆ ಸಂಘಗಳ ನೇತೃತ್ವದಲ್ಲಿ ತಮ್ಮ ಮುಖ್ಯಾಧಿಕಾರಿಗಳು ಅಥವಾ ತಮ್ಮ ಮೇಲಧಿಕಾರಿಗಳ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ಅವರೆಲ್ಲರೂ ಮಾಡಿದ್ದಾರೆ. ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ. ಆದ್ದರಿಂದ ಅದು ಬಗೆಹರಿಯದೇ ಇದ್ದಲ್ಲಿ
ಅದು ಮುಂದಿನ ಹಂತವನ್ನು ತಲುಪಿದಲ್ಲಿ ಅವ್ರು ಯಾರಿಗೂ ಕೂಡ ಸಮಸ್ಯೆ ಬಗೆಹರಿದಂಥ ಸಂದರ್ಭದಲ್ಲಿ ಎಲ್ಲ ಮಾತೃ ಇಲಾಖೆ ಆದಂಥ ಮಾತೃ ಸಂಘವಾದಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೊರೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಇದ್ದಕ್ಕಿದ್ದಂತೆ ನಾವು ಯಾವುದೋ ಒಂದು ವಿಷಯದಲ್ಲಿ ಮಾತನಾಡಿದ ಕಾರಣಕ್ಕೆ ಅವನ ಮೇಲೆ ಆರೋಪ ಹೊರಿಸುವುದು ಸರಿಯಲ್ಲ. ನಾವೆಲ್ಲರೂ ವಿದ್ಯಾವಂತರೇ, ನಾವೆಲ್ಲರೂ ಸರ್ಕಾರಿ ನೌಕರರು. ಆ ರೀತಿ ಏಕಾಏಕಿ ಒಬ್ಬ ವ್ಯಕ್ತಿಯ ಮೇಲೆ ನಾವು ಆರೋಪನ ಹೊರಿಸೋಕ್ಕಾಗಲ್ಲ. ಹಾಗಾಗಿ ಕಳೆದ 2 ವರ್ಷಗಳಿಂದ ಅವರೆಲ್ಲರೂ ಕೂಡ ಸಹಿಸಿಕೊಂಡಿದ್ದಾರೆ. ಆಮೇಲೆ ತಮ್ಮ ನೃತ್ಯ ನಿರತ ಸಂಘದ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಅವರೆಲ್ಲರೂ ಮಾಡಿದ್ದಾರೆ. ಆ ಬಗೆಹರಿದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ತನ್ನ ಎಲ್ಲ ಇವನ್ನು ಮೀರಿ ಇದನ್ನು ಬಂಡತನವನ್ನು ಪ್ರದರ್ಶನ ಮಾಡಿದ್ದರಿಂದ ಈ ದಿನ ನಮ್ಮ ಸಂಘಕ್ಕೆ ಮೊರೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ನಡೀತಾ ಇದೆ. ಥ್ಯಾಂಕ್ ಯು.